ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಗೆ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರು ಎನ್.ಎಸ್. ಬೋಸರಾಜ್ ಅವರು, ಕಾಂಗ್ರೆಸ್ನ ಅತ್ಯಂತ ಹಿರಿಯ ನಾಯಕರಲ್ಲಿ ಒಬ್ಬರು, ರಾಜ್ಯದ ಗ್ರಾಮಗಳಿಗೂ ಹೋಗಿ ಬಹಳಷ್ಟು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು ಫ್ಲೋರ್ ಲೀಡರ್ ಆಗಿ ವಿಧಾನ ಪರಿಷತ್ನಲ್ಲಿ ಫ್ಲೋರ್ ಲೀಡರ್ ಆಗಿದ್ದು ಮತ್ತು ಸಣ್ಣ ನೀರಾವರಿ ಇಲಾಖೆಯ ಸಚಿವರು, ನಮ್ಮ ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿ ಇವತ್ತು ಬೆಳ್ತಂಗಡಿಗೆ ಆಗಮಿಸಿದ್ದಾರೆ. ಈಗಾಗಲೇ ಬರುವಾಗ ಸಾಕಷ್ಟು ಅಭಿವೃದ್ಧಿಯ ವಿಚಾರಗಳನ್ನು ಮಾತಾಡಿಕೊಂಡೇ ಬಂದಿದ್ದಾರೆ. ಬೆಳ್ತಂಗಡಿ ಈ ಜಿಲ್ಲೆಯಲ್ಲಿ ಒಂದು ದೊಡ್ಡ ತಾಲೂಕು, ದೊಡ್ಡ ಭೂಪ್ರದೇಶ ಇರುವಂಥ ಜಾಗ, 12 ನದಿಗಳು ಇರುವಂಥ ಜಾಗ. ಅವರ ಇಲಾಖೆಗೆ ಬರುವಂಥ ಸಾಕಷ್ಟು ಕಾಮಗಾರಿಗಳು ಇಲ್ಲಿ ಈಗಾಗಲೇ ಪ್ರಗತಿಯಲ್ಲಿದೆ. ಸರ್, ನಮ್ಮಲ್ಲಿ ಈಗ ನೀವೇನು ಬ್ರಿಡ್ಜ್ ಎಲ್ಲ ಮಾಡಿಸ್ತಾ ಇದ್ದೀರಾ, ಅದೆಲ್ಲ ಬಹಳಷ್ಟು ಜನರಿಗೆ ಮುಟ್ತಾ ಇದೆ. ಅದರ ಜೊತೆಗೆ ಇನ್ನೊಂದಷ್ಟು ಕಿಂಡಿ ಅಣೆಕಟ್ಟುಗಳ ಬೇಡಿಕೆ ಇದೆ. ತಡೆಗೋಡೆಗಳು ಈಗ ನೆರೆಯ ಇದು ಜಾಸ್ತಿ ಇರೋದ್ರಿಂದ, ಮಳೆಗಾಲ 6 ತಿಂಗಳು ಮಳೆಗಾಲ ಬರೋದ್ರಿಂದ ನೆರೆಯ ಸಮಸ್ಯೆ ಆದಾಗ ಸಾಕಷ್ಟು ಕಡೆ ನಮಗೆ ಭೂಪ್ರದೇಶ ಕೊಚ್ಕೊಂಡು ಹೋಗುವಂತ ಒಂದು ಸಂದರ್ಭ ಇದೆ. ದೇವಾಲಯಗಳಾಗಿರ್ಬೋದು, ಮಸೀದಿಗಳಾಗಿರ್ಬೋದು, ಇದೆಲ್ಲ ನದಿ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಬಹಳ ಸಮಸ್ಯೆಗಳಾಗ್ತಾ ಇದೆ. ಅದರಿಂದ ತಡೆಗೋಡೆಗಳ ಒಂದು ದೊಡ್ಡ ಬೇಡಿಕೆ ನಮ್ಮಲ್ಲಿ ಕಾರ್ಯಕರ್ತರು ಇವಾಗಲೇ ನಿಮಗೆ ಕೊಡ್ಲಿಕ್ಕಿದ್ದಾರೆ. ಅದ್ರ ಜೊತೆಗೆ ಮಳೆಗಾಲ ಬಂದಾಗ ಹೆಚ್ಚು ನೀರು, ಬೇಸಿಗೆಗಾಲ ಬಂದಾಗ ಕುಡಿಯೋಕ್ಕೂ ನೀರಿಲ್ದಿರುವ ಪರಿಸ್ಥಿತಿ ನಮ್ಗೆ ಇಲ್ಲಿ ನಿರ್ಮಾಣ ಆಗಿದೆ. ಆದ್ರಿಂದ ಕಿಂಡಿ ಅಣೆಕಟ್ಟುಗಳ ಅವಶ್ಯಕತೆ, ನೀರನ್ನ ಇಂಗಿಸುವಂತ ವ್ಯವಸ್ಥೆಗೆ ಕಿಂಡಿ ಅಣೆಕಟ್ಟುಗಳ ಅವಶ್ಯಕತೆ ಇದೆ. ನಮ್ಮ ಹತ್ರ ನೀರಿದೆ, ಅದನ್ನ ಈಗ ಶೇಖರಣೆ ಮಾಡಿ ಇಂಗಿಸುವಂತ ಕೆಲಸ ಈಗ ಆಗ್ಬೇಕಾಗಿದೆ. ತಮ್ಮ ಅನುದಾನದಲ್ಲಿ SC ಸಮುದಾಯಕ್ಕೆ ಈಗಾಗಲೇ 25 ಬೋರ್ವೆಲ್ ತಾವು ಮಂಜೂರು ಮಾಡಿಕೊಟ್ಟಿದ್ದೀರಾ. ಅದಕ್ಕೆ SC ಘಟಕದ ಪರವಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ಒಂದು ಕುಪ್ಪೆಟ್ಟಿ ಅನ್ನೋ ಒಂದು ಕಡೆ ಮಸೀದಿಯ ದಫನ್ ಭೂಮಿ, ಅದು ನೀರು ಕೊಚ್ಕೊಂಡು ಹೋಗ್ಬೋದಬೇಕಾಗಿತ್ತು. ಅಲ್ಲಿ 50 ಲಕ್ಷಗಳ ಅನುದಾನ ತಾವು ಕೊಟ್ಟು ಅಲ್ಲೊಂದು ಸುಸಜ್ಜಿತವಾದ ತಡೆಗೋಡೆ ನಿರ್ಮಾಣ ಮಾಡಿಕೊಂಡಿದ್ದೀರಿ. ಸೂರ್ಯನಾರಾಯಣ ದೇವಸ್ಥಾನ ಮತ್ತು ಮಸೀದಿ ಒಂದು ಧಾರ್ಮಿಕ ಸಾಮರಸ್ಯದ ಸಂಕೇತ. ಅಲ್ಲಿಗೆ ಒಂದು 50 ಲಕ್ಷದ ಅನುದಾನವನ್ನ ಕೊಟ್ಟು ಅಲ್ಲೂ ಇವಾಗ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಅದಲ್ಲದೆ ಇನ್ನೊಂದಷ್ಟು ಕಿಂಡಿ ಅಣೆಕಟ್ಟುಗಳ ಬೇಡಿಕೆ. ನಮ್ಮ ಶಿಶಿಲದಲ್ಲಿ, ಬಾವಲಿ ಅನ್ನೋ ಜಾಗದಲ್ಲಿ ಒಂದು ಕಿಂಡಿ ಅಣೆಕಟ್ಟಾಗಿದೆ. ಮತ್ತೆ ತಡೆಗೋಡೆ, ಈಗ ಅಲ್ಲಿ ಶಿಶಿಲ ಅನ್ನೋ ದೇವಸ್ಥಾನ ಅತ್ಯಂತ ಪ್ರಾಚೀನ ಮತ್ತು ಪ್ರೇಕ್ಷಣೀಯ ಸ್ಥಳವಾಗಿದೆ. ಅಲ್ಲಿ ದೇವಸ್ಥಾನಕ್ಕೆ ಮೊನ್ನೆ ನೀರು ಬಂದಿದೆ, ಅದರಿಂದ ಅಲ್ಲಿ ತಡೆಗೋಡೆ ಒಂದು ದೊಡ್ಡ ಬೇಡಿಕೆ ಇದೆ. ಆಮೇಲೆ 4 ಕಡೆ ನಿಮ್ಮ ಅನುದಾನದಲ್ಲಿ ಈಗಾಗಲೇ ಅಲ್ಲಿ ತಡೆಗೋಡೆ ಆಗಿದೆ. ನಮ್ಗೆ ಇನ್ನೊಂದಷ್ಟು ಕೆಲಸ ತಮ್ಮ ಈ ಇಲಾಖೆ ಮೂಲಕ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಸರ್. ಅದಲ್ಲದೆ ಈಗ ದೊಡ್ಡ SIR ನ ಒಂದು ದೊಡ್ಡ ವಿಚಾರ ತಾವು ಕೂಡ ಬರುವಾಗ ಹೇಳಿದ್ರಿ, ಬಹಳ ಪ್ರಮುಖವಾದಂತ ವಿಚಾರ. ನಮ್ಮ ಎಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು, ಇದನ್ನ ಅತ್ಯಂತ ಪರಿಣಾಮಕಾರಿಯಾಗಿ ಇದರ ವಿಚಾರದಲ್ಲಿ ಗಮನ ಹರಿಸಬೇಕು ಅಂತ ತಾವು ಕೂಡ ಹೇಳಿದ್ರಿ. ನಾವು 2 ಬ್ಲಾಕ್ಗಳಲ್ಲಿ ಪ್ರತ್ಯೇಕವಾದ SIR ನ ಒಂದು ತರಬೇತಿ ಕಾರ್ಯಾಗಾರವನ್ನ ಮಾಡಿದ್ದೀವಿ. ಒಂದೊಂದು ಗ್ರಾಮಕ್ಕೂ ಒಂದೊಂದು ಟೇಬಲ್ ಹಾಕುವ ಮುಖಾಂತರ ಎಲ್ಲ ಗ್ರಾಮದವ್ರನ್ನ ಪ್ರಮುಖರನ್ನ ಕರೆಸಿ ಒಂದು SIR ಕಾರ್ಯಾಗಾರ 2 ಗ್ರಾಮದಲ್ಲಿ 2 ಬ್ಲಾಕ್ ನಲ್ಲಿ ಮಾಡಿದ್ದೀವಿ. ಇನ್ನ ಜಿಲ್ಲೆಯಲ್ಲೇ ಅತ್ಯಂತ ಹೆಚ್ಚು SIR ಮ್ಯಾಪಿಂಗ್ ಆಗಿರುವಂತದ್ದು ಬೆಳ್ತಂಗಡಿ ತಾಲೂಕಲ್ಲೇ ಅಂತ ಹೇಳಲಿಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಇನ್ನ ಶುಕ್ರವಾರದವರೆಗೂ ಟೈಮ್ ಇದೆ. ಇನ್ನು ಇವತ್ತಿಗೂ ಎಲ್ಲ ಕಾರ್ಯಕರ್ತರು ಬಹಳ ಉತ್ಸಾಹದಿಂದ ಅದನ್ನ ಪರಿಷ್ಕರಣೆಯನ್ನ ಮಾಡ್ತಿದ್ದಾರೆ. ಇನ್ನ ನೀವು ಇವತ್ತು ಬೆಳ್ತಂಗಡಿಗೆ ಬಂದು ನಮ್ಮ ಕೊಕ್ಕಡ ಈ ಭಾಗಕ್ಕೆಲ್ಲ ಭೇಟಿ ಕೊಡ್ತಿದ್ದೀರಿ. ಒಂದು ದೊಡ್ಡ ಶಕ್ತಿ ನಮಗೂ ಕೂಡ ನಿಮ್ಮ ಭೇಟಿಯಿಂದ ಬಂದಿದೆ ಸರ್. ಇದೇ ರೀತಿ ಹೆಚ್ಚಿನ ಜಾಸ್ತಿ ಸತಿ ನೀವು ಇಲ್ಲಿಗೆ ಬಂದು ನಮ್ಮ ಕಾರ್ಯಕರ್ತರೊಂದಿಗೆ ಮತ್ತು ನಮ್ಮ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ನೀವು ಸಹಕರಿಸಬೇಕಾಗಿ ನಿಮ್ಮನ್ನು ಕೇಳ್ತಾ ಎಲ್ಲ ಕಾರ್ಯಕರ್ತರ ಪರವಾಗಿ ನಿಮಗೆ ಅಭಿನಂದನೆಯನ್ನ ಕೋರಿ ನಾನು ಮಾತನಾಡ್ತೀನಿ. ಈಗಾಗಲೇ ನಾನು ಇವತ್ತು ನಾಳೆ ದಿನ ಮಂಗಳೂರು ಮತ್ತು ಉಡುಪಿಯಲ್ಲಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರುವಂಥ ಕಾಮಗಾರಿಗಳನ್ನು ನೋಡುವಂಥದ್ದು ಮತ್ತು ಪರಿಶೀಲನೆ ಮಾಡಿ ಕಾರ್ಯಕ್ರಮ ಹಾಕಿಕೊಳ್ಳಿ. ಈಗಾಗಲೇ ನಾನು 6 ತಿಂಗಳಿಂದ ಒಂದು ರೌಂಡ್ ಕೆಲ ಕಡೆ ತಿರುಗಾಡುವಂತೆ. ಈಗಾಗಲೇ ನಮ್ಮ ಈ ಸರ್ಕಾರ ಬಂದ ನಂತರ ಕಾರ್ಕಳ, ಬೆಳ್ತಂಗಡಿ, ಆದ ನಂತರ ನಮ್ಮ ಕೊಟ್ಟೂರು, ಕೊಳ್ಳಾರು ಎಲ್ಲ BTS ಬ್ಯಾಲೆನ್ಸ್ BTS ಮೇಲೆ ಇರತಕ್ಕಂಥ ಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಜನರಿಗೆ ಅನುಕೂಲ ಮಾಡುವಂಥ ಕಾರ್ಯಕ್ರಮ ಜೊತೆಯಲ್ಲಿ ಈಗಾಗಲೇ ಸ್ನೇಹಿತರು ಹೇಳಿದಂತೆ ಈ ವೆಸ್ಟರ್ನ್ ಘಾಟ್ನಲ್ಲಿ ಸಿದ್ದರಾಮಯ್ಯ ಅವರು 2018ರಿಂದ 13 15 ಸಂದರ್ಭದಲ್ಲಿ
ಆ ಕಾರ್ಯಕ್ರಮ ಪ್ರಾರಂಭ ಮಾಡಿ ವೀರಪ್ಪ ಮಾಡೋರು ಸಜೆಸ್ಟ್ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಬಂದ ನಂತರ ಅದು ಕಾರ್ಯಕ್ರಮ ಬಂತು, ಅದು ಮುಂದುವರಿತಾ ಇದೆ. ಈಗ ಬೆಳೀತಕ್ಕಂಥ ನಮ್ಮ ಮಂಗಳೂರು, ಉಡುಪಿ, ಕೊಡಗು, ಶಿವಮೊಗ್ಗ ಇದೆಲ್ಲ ಕಡೆ ಕಾರವಾರ 4 ಕಡೆ ಎಷ್ಟೊಂದು ಆಗಲಿಕ್ಕೆ ಅವಕಾಶ ಇರ್ತಕ್ಕಂಥದ್ದು ತಡೆಗೋಡೆ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಕಾರ್ಲ್ಯಾಂಡ್ ಏನು ಸ್ಟಾರ್ಟ್ ವಾಟರ್ ಸೇರ್ಪಡಿಸ್ತಕ್ಕಂಥದ್ದು ಕಾರವಾರ. ಈ ಯೋಜನೆಗಳಿಗೆ ಈಗಾಗಲೇ ಸುಮಾರು 5,000 ಕೋಟಿ ಲಾಸ್ಟ್ 3 ವರ್ಷದಲ್ಲಿ ನಡೀತಾ ಇದೆ. ಈ ವರ್ಷದ್ದು ನಾವು 100 ಮಾತ್ರ ಬಜೆಟ್ ಆಗಿದ್ದೀವಿ. ಹಳೆಯದೆಲ್ಲ ಸಾಕಷ್ಟು ಬಿಲ್ಡಿಂಗ್ ಇರೋದ್ರಿಂದ ಅದನ್ನು ಮೊದಲು ಸೇರ್ಪಡಿಸಬೇಕು ಅಂತ ಹೇಳಿ ಅದ್ರ ಜೊತೆಗೆ ಎಲ್ಲೆಲ್ಲಿ ನಮ್ಮ ಸ್ನೇಹಿತರು ಮಾಧ್ಯಮದವರು ತೊಂದರೆ ಇರೋದಲ್ಲ ಆ ಭಾಗದಲ್ಲೆಲ್ಲ ಪ್ರಯಾರಿಟಿ ಮೇಲೆ ವೆರಿಫೈ ಮಾಡಿಸಿ ನಮ್ಮ ಅಧಿಕಾರಿಗಳಿಂದ ಅಲ್ಲಿ ತಡೆಗೋಡೆ ನಿರ್ಮಾಣ ಮಾಡ್ತಕ್ಕಂಥದ್ದು. ಮತ್ತು ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ನಮ್ಮ ಮೈನಿಗೇಟಗಳಿಂದ ಅಂತರ್ಜಲವನ್ನು ಸಮತೋಲನ ಮಾಡ್ತಕ್ಕಂಥದ್ದು ಮೇಜರ್ ನಮ್ಮ ಜವಾಬ್ದಾರಿ. ಇಡೀ ದೇಶದಲ್ಲಿ ನಾವು ಈಗ 9ನೇ ಸ್ಥಾನದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಗ್ರೌಂಡ್ ವಾಟರ್ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥದ್ದು. ಸುಮಾರು ನಮ್ಮ ರಾಜ್ಯದಲ್ಲಿ 65% ನಮ್ಮದು ಕುಡಿಯ ನೀರು ಇರ್ಬೋದು, ಕೃಷಿಗೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, 65% ನಾವು ಗ್ರೌಂಡ್ ವಾಟರ್ ಮೇಲೆ ಆಧಾರಿತ. ಹಾಗಾಗಿ ದೇಶದಲ್ಲೇ ಗೌರ್ಮೆಂಟ್ ಆಫ್ ಇಂಡಿಯಾ ಇರಬೇಕಾದ್ರೆ 9 ಸ್ಟೇಟ್ ಅಂದರೆ ಅದು ಸೀರಿಯಸ್ ಪ್ರಾಬ್ಲಮ್ ಇದ್ದಾಗ ನಮ್ಮದು. ಹಾಗಾಗಿ ನಾವು ಗ್ರೌಂಡ್ ವಾಟರನ್ನು ಸಮತೋಲನ ಮೇಂಟೈನ್ ಮಾಡೋದು ಭಾಳ ಅತಿಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ಸ್ ಇದ್ದಿದೆ. ಎವ್ರಿ ಡೇ ಪ್ರತಿ ಒಂದು ತಾಸಿಗೆ ನಮಗೆ 3 ಮಿನಿಟ್ಸ್ ಮುಖಾಂತರ 3,000 ಪಾಯಿಂಟ್ಸ್ ಇದಾವೆ ರಾಜ್ಯದಲ್ಲಿ. ಅಂದರೆ 2,700 ಪಾಯಿಂಟ್ಸಲ್ಲಿ ಬೋರ್ವೆಲ್ಸಲ್ಲೇ ಟೆಲಿಮೀಟರ್ ಪ್ರಕಾರ ಎವ್ರಿ ಅವರ್ ನಮಗೆ ವಾಟರ್ ಲೆವೆಲ್ಸ್ ಏನಾಗ್ತಾ ಇದೆ ಗ್ರೌಂಡ್ ಲೆವೆಲ್ ಗೊತ್ತಾಗ್ತದೆ. ಮತ್ತು 300 ಕಡೆ ಓಪನ್ ವೆಲ್ಸ್ನಲ್ಲಿ ಅವರು ಸ್ಯಾಂಪಲ್ ತಗೊಂಡು ತಿಳಿಸಿ ಮಾಡ್ತಾರೆ. ಆ 3,000 ಸ್ಯಾಂಪಲ್ಸ್ ಪ್ರಕಾರ ಗ್ರೌಂಡ್ ವಾಟರ್ ಯಾವ ಭಾಗದಲ್ಲಿ ಯಾವತ್ತು ಏನಾಗ್ತಾ ಇದೆ ಎಂಬುದೆಲ್ಲ ರಿಪೋರ್ಟ್ ಬರ್ತಾ ಇರ್ತದೆ. ಅದರ ಆಧಾರದ ಮೇಲೆ ನಾವು ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಇದಕ್ಕೆ ಈಗ ಲಾಸ್ಟ್ ಹೋದ ವರ್ಷದ ನಾವು 25-26 ಸುಮಾರು 1,199 ಪಂಚಾಯಿತಿಗಳು ಅಂದರೆ 44 ಬ್ಲಾಕು 14 ಡಿಸ್ಟ್ರಿಕ್ಟಲ್ಲಿ ಎಲ್ಲೆಲ್ಲಿ ನೀರು ಭಾಳ ಅತಿ ಹೆಚ್ಚು ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೆಮಿ ಕ್ರಿಟಿಕಲ್ ಅಂತೇಳಿ, ಕ್ರಿಟಿಕಲ್ ಸೆಮಿ ಕ್ರಿಟಿಕಲ್ ಅಂತೇಳಿ ಆ ಸೆಮಿ ಕ್ರಿಟಿಕಲ್ ಪ್ಲೇಸ್ ಗುರುತಿಸಿ 1,199 ಪಂಚಾಯತ್ಗಳಲ್ಲಿ ಈ ಅಟಲ್ ಭೂಜಲ್ ಅಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದೆ. ಆ ಯೋಜನೆ ಮುಖಾಂತರ 100% ನಾವು ಹಣ ಮಂಜೂರಾತಿ ಮಾಡಿ ಆ ಭಾಗದಲ್ಲಿ ನಾವು ಇವತ್ತು ಉತ್ತಮ ರೀತಿಯಲ್ಲಿ ಅಲ್ಲಿ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗೋದು ಪ್ರಯತ್ನ ಮಾಡಿದ್ವಿ. ಅದ್ರ ಜೊತೆಗೆ ತಾವು ನೋಡ್ತಾ ಇದ್ದೀವಿ ಬ್ಯಾಂಗ್ಳೂರು ಸುತ್ತಮುತ್ತ 6 ಡಿಸ್ಟ್ರಿಕ್ಟ್ 1,600 ಫೀಟ್ ಹೋಗ್ಬೋದು. ಕೋಲಾರ ಮತ್ತು ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಬ್ಯಾಂಗ್ಳೂರು ಸಿಟಿ, ಬ್ಯಾಂಗ್ಳೂರು ರೋರಲ್ಲೆಲ್ಲ ಅಂಥದ್ದೆಲ್ಲ ಇವತ್ತು ಬ್ಯಾಂಗ್ಳೂರಿನಲ್ಲಿ ಬಂದಿರುವಂಥ ಸಿವರೇಜ್ ವಾಟರ್ ಟ್ರೀಟ್ಮೆಂಟ್ ಮಾಡಿ ಮೈನ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಮುಖಾಂತರ ನಾವು ಕೈಗೊಳ್ಳು ತುಂಬ್ತಾ ಇದ್ದೀವಿ. KC ವ್ಯಾಲಿ, HL ವ್ಯಾಲಿ, ಹೊಸದಾಗಿ ಈಗ ವೃಷಭಾವತಿ ವ್ಯಾಲಿ 3 ವ್ಯಾಲಿಗಳಿಂದ ಸುಮಾರು 700 ಕಿಲೋಮೀಟರ್ ತುಂಬತಕ್ಕಂಥದ್ದು 6 ಡಿಸ್ಟ್ರಿಕ್ಟ್ ತುಂಬತಕ್ಕಂಥದ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಈಗಾಗಲೇ KC ವ್ಯಾಲಿ ಮುಖಾಂತರ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ನಲ್ಲಿ ಏನು ನಾವು ಇನ್ನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರುವಂತಹ ಸಂದರ್ಭದಲ್ಲಿ ಆ ಯೋಜನೆ ಕೈಗೊಳ್ಳಿಕೊಂಡು ಸ್ಟೇಜ್ ಬಂದು ಅದರ ಪ್ರಕಾರ ಇವತ್ತು 146 ಕಿಲೋಮೀಟರ್ ತುಂಬ್ತಾ ಇದ್ದೀವಿ ನಾವು. ಆ ಭಾಗದಲ್ಲಿ ಏನು 1,600 ಫೀಟ್ಗೆ ಇರ್ತಕ್ಕಂಥ ಅಂತರ 250 ಫೀಟ್ಲಿಂದ ನೀರು ಇವತ್ತು ಸಿಗ್ತಾ ಇದೆ. ಅವೆಲ್ಲ ಗಾರ್ಡನ್ಸು, ಫ್ಲವರ್ಸು, ಪ್ಯಾಡಿ ಎಲ್ಲನೂ ಹಾಕ್ತಾ ಇದ್ದಾರೆ. ಈಗ ಸಾಕಷ್ಟು ಆ ಭಾಗದಲ್ಲಿ ಜನರಿಗೆ ಅನುಕೂಲ ಆಗಿದೆ. ಅದರ ಆಧಾರದ ಮೇಲೆ ನಮ್ಮ HL ವ್ಯಾಲಿ ಇರ್ಬೋದು, ಇದು ವೃಷಭಾವತಿ ವ್ಯಾಲಿ ಸೇರಿತು 2024-25ರಲ್ಲಿ ನಾವು 1,071 ಕೋಟಿ ಕೊಟ್ಟು ಕಸ ಪ್ರಾರಂಭ ಮಾಡಿ ಈ ವರ್ಷದಲ್ಲಿ ಮತ್ತೆ 650 ಕೋಟಿ ಕೊಟ್ಟು 1,800 ಕೋಟಿ ಮುಖಾಂತರ ವೃಷಭಾವತಿ ವ್ಯಾಲಿ ಮುಖಾಂತರ ತುಮಕೂರು ತನಕ ಅಲ್ಲಿಂದ ಗೌರಿಬಿದನೂರು ತನಕ ಈ ಕವರ್ ಮಾಡಿ ಒಟ್ಟಾರೆ ಆ 4-5 ಡಿಸ್ಟ್ರಿಕ್ಟ್ನಲ್ಲಿ 6 ಡಿಸ್ಟ್ರಿಕ್ಟ್ನಲ್ಲಿ ಟೋಟಲ್ 700 ಕೆರೆಗಳಿಗೆ ನಾವು ನೀರು ತುಂಬತಕ್ಕಂಥದ್ದು ಸಿವರೇಜ್ ವಾಟರ್ ವೇಸ್ಟ್ ಆಗಿ ಕಾವೇರಿ ನದಿಗೆ ಹೋಗಿ ಮೆಟ್ರೋ ಡ್ಯಾಮ್ ಸೇರ್ತಿರ್ತದೆ. ಆ ನೀರು ನಾವು ಸುಮಾರು 19 TMCS ನೀರು ನಾವು ಇವತ್ತು ಟ್ರೀಟ್ಮೆಂಟ್ ಮಾಡಿ ಇವತ್ತು ಸಪ್ಲೈ ಮಾಡ್ತಕ್ಕಂಥದ್ದು ಈ ಸರ್ಕಾರ ಅತಿ ತೊಂದರೆ ಇರ್ತಕ್ಕಂಥ ಪ್ರದೇಶಗಳಿಗೆ ಈ ರೀತಿ ಮಾಡುವಂಥದ್ದು. ಮತ್ತು ಅನೇಕ ಕಡೆ ನಮ್ಮದು ಹತ್ರ ಮೈನ್ ಇರಿಗೇಷನ್ ಒಟ್ಟಾರೆ 427 ಲಿಫ್ಟ್ ಇರಿಗೇಷನ್ಸ್ ಇದಾವೆ ನಮ್ಮ ಮೈನ್ ಇರಿಗೇಷನ್. ಅದರಿಂದ 1,174 ಕೆರೆಗಳು ನೀರು ತುಂಬ್ತಾ ಇದೆ. ಸೊ 1,174 ಕೆರೆಗಳಿಂದ ಗ್ರೌಂಡ್ ವಾಟರ್ ಇಂಪ್ರೂವ್ ಆಗತಕ್ಕಂಥ ಪರಿಸ್ಥಿತಿ.
ಈ ರೀತಿಯಾಗಿ ಅನೇಕ ಕಡೆ ಚಿಕ್ಕ ನಿರ್ಮಾಣ ಮಾಡ್ತಕ್ಕಂಥದ್ದು, ನಿಮ್ಮ ಭಾಗದಲ್ಲಿ ಕಿಂಡಿ ಆಲ್ಕಟ್ಗಳು ಮಾಡ್ತಕ್ಕಂಥದ್ದು, ಬಿಟ್ಕಮ್ ಬ್ಯಾರೇಜ್ ಮಾಡ್ತಕ್ಕಂಥದ್ದು, ಇವೆಲ್ಲ ಮಾಡೋದ್ರ ಮುಖಾಂತರ ವಾಟರ್ ಸ್ಟೋರೇಜ್ ಮಾಡೋದ್ರ ಮುಖಾಂತರ ಗ್ರೌಂಡ್ ವಾಟರ್ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾಳಾಸು ಹಳ್ಳಗಳು ನದಿಗಳು ಎಲ್ಲೆಲ್ಲಿ ಇರ್ತಾವೆ ಎಲ್ಲ ಕಡೆ ಆದಷ್ಟು ಇವತ್ತು 12,000 ಸ್ಟೂಡೆಂಟ್ಗಳು ನಮ್ಮನ್ನು ಕೆಲಸ ಮಾಡ್ತಾ ಇದ್ದಾರೆ. ಈ ಲಾಸ್ಟ್ 3 ವರ್ಷದಲ್ಲಿ ನಾವು ಹೆಚ್ಚಾಗಿ ಗ್ರೌಂಡ್ ವಾಟರ್ ತೆಗಿಲಿಕ್ಕೆ ಅವಕಾಶ ಕೊಡಬಾರ್ದು, ಆದರೂ SC ST ಜನಾಂಗಕ್ಕೆ ಅನುಕೂಲ ಆಗಲಿ ಅಂತೇಳಿ 13,000 ಬೋರ್ವೆಲ್ ಎಲ್ಲ ಕಡೆ ನಾಟ್ ಇವನ್ 1% ಫೇಲ್ ಆಗಲಾರ್ದಂಗೆ ಇಡೀ ರಾಜ್ಯದಲ್ಲಿ ಹೇಳಿದ್ರಲ್ಲ ಸ್ಟೇಜ್ 25 ಬೋರ್ವೆಲ್ಸ್ ಕೊಡೋದು. ಆ ಭಾಗದಲ್ಲೆಲ್ಲ ಅವ್ರಿಗೆ ಜಾಸ್ತಿ ಈ ಚಾಮರಾಜನಗರ, ಮೈಸೂರು, ನಮ್ಮ ಬಾಂಬೆ, ಕರ್ನಾಟಕ ಎಲ್ಲ ಅದ್ರ ಮೇಲೆ ನದಿಯಲ್ಲಿ ಅವ್ರಿಗೆಲ್ಲ ಒಂದೊಂದು MLAಗಳಿಗೆ 100 ಬೋರ್ವೆಲ್ ಕೊಟ್ವಿ. ನಾವೆಲ್ಲ ಪಾರ್ಟಿಗಳು ಕೊಟ್ಟು, ನಾನು ನಿಮ್ಮ ಇರ್ತಕ್ಕಂಥ BJP MLAಗಳು ಬರ್ತಾರೆ, MLCಗಳು ಬರ್ತಾರೆ, ಎಲ್ಲರೂ ಬಂದು ಏನೋ ಕೇಳಿದಾಗ ಅವ್ರನ್ನೂ ಸಹಿತ ಇಡೀ ರಾಜ್ಯದಲ್ಲಿ ವ್ಯತ್ಯಾಸ ಮಾಡಲಾದಾಗ ಎಲ್ಲವನ್ನೂ ಸಹಿತ 13,000 ಬೋರ್ವೆಲ್ಸು ಕೆಳಗೆ 2 ವರ್ಷದಲ್ಲಿ ಕೊಟ್ಟು ಆ ಬಡವರಿಗೆ ಸಹಿತ ಅನುಕೂಲ ಮಾಡುವಂಥ ಕೆಲಸ ಮಾಡ್ತಾರೆ. ಇದ್ರ ಜೊತೆಯಲ್ಲಿ ಇವತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರ ಪ್ರಕಾರ 37 ಲಕ್ಷ ಬೋರ್ವೆಲ್ಸ್ ಇವತ್ತು ಕರ್ನಾಟಕದಲ್ಲಿ ಕುಡಿಯ ನೀರು ಕೃಷಿಕರಿಗೆ, ರೈತರಿಗೆ, ಕಮರ್ಷಿಯಲ್ನಲ್ಲಿ ಇವತ್ತು 37 ಲಕ್ಷ ಬೋರ್ವೆಲ್ಸ್ ಅಫಿಷಿಯಲಿ ರಿಜಿಸ್ಟರ್ ಆಗ್ಯಾವ. ಅವೆಲ್ಲ ನಮ್ಮ ಇಲಾಖೆನ ಕಂಟ್ರೋಲ್ ಮಾಡ್ತಾರೆ. ಸೊ 37 ಲಕ್ಷ ಅಫಿಷಿಯಲ್ ಇದೆ, ಅನ್ಅಫಿಷಿಯಲಿ ಭಾಳಷ್ಟು ಇರ್ತದೆ. ಸೊ ಅದನ್ನು ಸಹಿತ ಕಂಟ್ರೋಲ್ ಮಾಡಬೇಕಂತ ಬರೆಸಿ ಅದ್ರ ಜೊತೆ ಇವತ್ತು ಬಫರ್ ಝೋನ್ ಈ ಭಾಗದಿಂದ ಬಂದಿರತಕ್ಕಂಥ ಶಾಸಕರು, ಜನಪ್ರತಿನಿಧಿಗಳು ಮತ್ತು ನಮ್ಮ ಪಕ್ಷದವರು ನಾವು ಸರ್ಕಾರ ಬಂದ ಕೂಡ ಪ್ರಯತ್ನ ಹೇಳಿದ್ರು. ನಮಗೆಲ್ಲ ಬಫರ್ ಝೋನ್ 30 ಮೀಟರ್ ಕೆರೆಗೆ, ಇಲ್ಲೆಲ್ಲ ಕೆರೆಗಳೆಲ್ಲ ಸಣ್ಣ ಸಣ್ಣ ಕೆರೆಗಳು ಇರ್ತಾರೆ. ಅವರು ಮನೆಗಳು ಕಟ್ಟಬೇಕಾದ್ರೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಪ್ರಾಣಿಗಳು. ಅದಕ್ಕೆ ಬಫರ್ ಝೋನ್ ಕಡಿಮೆ ಮಾಡಬೇಕಂತಂದ್ರು. ಅದನ್ನು ಸಹಿತ ನಾವು ಲಾಸ್ಟು ವಿಧಾನಮಂಡಲದಲ್ಲಿ ಉಭಯ ಸದನಗಳಲ್ಲಿ ಅದನ್ನು ಸರಿಪಡಿಸಿ 0 to 5 acres, 5 acres to 25 acres ಕಡಿಮೆ ಮಾಡಿ 3 ಮೀಟ್ರು 5 ಮೀಟ್ರು ಈ ರೀತಿ ಮಾಡಿ ಬಫರ್ ಝೋನ್ ಸಹಿತ ಕಡಿಮೆ ಮಾಡಿ ಈ ಭಾಗದಲ್ಲಿ ಏನು ತೊಂದರೆ ಇತ್ತು ಮಂಗಳೂರು, ಉಡುಪಿ, ಕಾರವಾರ ಈ ಭಾಗದಲ್ಲಿ ಅದನ್ನು ಸಹಿತ ಬಫರ್ ಝೋನ್ ಕಡಿಮೆ ಮಾಡೋದ್ರ ಮುಖಾಂತರ ಜನಸಾಮಾನ್ಯರಿಗೆ ತೊಂದರೆ ಮಾಡುವಂಥ ಕೆಲಸಗಳು ಮಾಡಿ ಪರ್ವತ ಜನಗಳು ಸಹಿತ ಈ ರೀತಿಯಾಗಿ ಎಲ್ಲೆಲ್ಲಿ ಅಂಡರ್ಗ್ರೌಂಡ್ ಪರಿಸ್ಥಿತಿನ ಸ್ಟಡಿ ಮಾಡ್ತಾ ರೆಗ್ಯುಲರ್ ಆಗಿ ಎವ್ರಿ 3 months ಒಂದ್ಸಲ ಸ್ಟಡಿ ಮಾಡಿ ಆ ಏರಿಯಾದಲ್ಲಿ ಇವತ್ತು ನಾವು ಮತ್ತೆ ಹೊಸದಾಗಿ ಐಡೆಂಟಿಫೈ ಮಾಡಿ 525 ಪಂಚಾಯತ್ 525 ಪಂಚಾಯತಿ ಈ ವರ್ಷದ ಪ್ಲಾನ್ನಲ್ಲಿ ಮಾಡಿ ಅವ್ರಿಗೆಲ್ಲ ಈ ಜಂಗಲ್ಸು, ಕಿಂಡಿಗಳು, ಬಿಟ್ಕಮ್ ಬ್ಯಾರೇಜ್ ಮಾಡೋ ಮುಖಾಂತರ ಅಲ್ಲಿ ಸಹಿತ ವಾಟರ್ ಸ್ಟೋರೇಜ್ ಮಾಡೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಈ ಭಾಗದಲ್ಲಿ ಅತಿ ಜಾಸ್ತಿ ಇರ್ತಕ್ಕಂಥ ಬೆಳೆದಂತೆ ಜಾಸ್ತಿ ತಡೆಗೋಡೆಗಳ ಬಗ್ಗೆ ಭಾಳ ಸ್ಟಡಿ ಮಾಡಿಕೊಡ್ಬೇಕು. ಮಂಗಳೂರು, ಉಡುಪಿ, ಕಾರವಾರ ಮತ್ತು ಶಿವಮೊಗ್ಗ ಈ ಭಾಗದಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸರ್ಕಾರ ಅದನ್ನು ಮಾಡಿಕೊಡ್ಬೇಕಂತ ಒಂದು ಪ್ರಯತ್ನ ಮಾಡಿದೆ. ಆ ದಿಶೆಯಲ್ಲಿ ಇವತ್ತು ಈಗಾಗಲೇ ಸ್ನೇಹಿತರು SIR ಬಗ್ಗೆ ಏನು ನಡೀತಾ ಇದೆ ದೇಶದಲ್ಲಿ ತಮಗೆಲ್ಲ ಗೊತ್ತಿದೆ. ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಏನು ಮಾಡಿದ್ರೆ ಅಂತ ಗೊತ್ತಿದೆ. ಇಂಟೆನ್ಷನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ BJP ಅವರು ಈ ವೋಟರ್ಸನ್ನ ರಿಮೂವ್ ಮಾಡೋದ್ರ ಮುಖಾಂತರ ಇವತ್ತು ಅವರು ಅಧಿಕಾರ ಬರಬೇಕು ಎಂಬುದೇ ಅತಿ ಮುಖ್ಯವಾದಂಥ ಉದ್ದೇಶ. ಹಾಗಾಗಿ ಇವತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಒಟ್ಟಾರೆ ಸೇರಿ ಅಫಿಷಿಯಲಿ ಅನ್ಅಫಿಷಿಯಲಿ ಕೊಡಲಾಗಬೇಕಂದ್ರೆ 95 ಲಕ್ಷ ವೋಟರ್ಸ್ ರಿಮೂವ್ ಮಾಡಿದ್ದಾರೆ. ಯಾವ್ಯಾವ ಪಾಯಿಂಟ್ನಲ್ಲಿ ಮಾಡಬೇಕು ಮಾಡ್ತಾರೆ. ಅದಕ್ಕೆ ಅಪೀಲ್ ಇಲ್ಲ, ಮತ್ತದಿಲ್ಲ. ಎಲೆಕ್ಷನ್ ಕಮಿಷನ್ಗೆ ಅಪೀಲ್ ಮಾಡಬೇಕು. ಅವ್ರು ಮಾಡ್ತಾರೆ ಲಾಸ್ಟ್ ಮಿನಿಟ್ಗೆ ಕೊಟ್ಟು ಮುಂದಿನ ವರ್ಷ ನೀವು ಪ್ರಯತ್ನ ಮಾಡ್ರಿ ಅಂತೇಳಿ ಅವನ್ನೆಲ್ಲ ಅಪ್ಲಿಕೇಶನ್ಸ್ ರಿಜೆಕ್ಟ್ ಮಾಡಿ. ಇದನ್ನೆಲ್ಲ ನಾವು ನೀವು ಮಾತಾಡೋದಲ್ಲ. ಮೊನ್ನೆ ನಾವು ಬೆಂಗಳೂರಲ್ಲಿ ಕೃಷ್ಣಾದಲ್ಲಿ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದ್ರು, ಮಂತ್ರಿಗಳಿಗೆ ಮತ್ತು ಸೋಷಲ್ ಆರ್ಗನೈಸೇಷನ್. ಅದರಲ್ಲಿ ತಮಿಳುನಾಡಿನಲ್ಲಿ ಎಕ್ಸ್ಪರ್ಟ್ಸ್ ಬಂದರು, ರಾಜಸ್ಥಾನದಿಂದ ಬಂದರು, ಡೆಲ್ಲಿಯಲ್ಲಿ ಬಂದರು, ಅವರೆಲ್ಲರೂ ಭಾಗವಹಿಸರು. ನಮ್ಮ ರೈತ ಸಂಘದವರು, ಬೇರೆ ಬೇರೆ ಸಂಘಗಳವರೆಲ್ಲ ಏನು ಚಿಂತಕರಿದ್ದಾರೆ, ಭಾಳ ಚಿಂತನೆ ಮಾಡ್ತಕ್ಕಂಥವ್ರು ದೇಶದ ಬಗ್ಗೆ ಅವರೆಲ್ಲರೂ ಬಂದು ಸ್ವಲ್ಪ ಹೆಚ್ಚು ಕಡಿಮೆ 60-70 ಮಂದಿ ಅದರಲ್ಲಿ ಭಾಗವಹಿಸಿ ಅವರೆಲ್ಲ ಸೀರಿಯಸ್ ಪ್ರಾಬ್ಲಮ್ ಅದ, ಇದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ನೀವು ತಡೆಗಟ್ಟಬೇಕು ಎಂಬ ಮಾತನ್ನು ಅವರೆಲ್ಲ ಎಕ್ಸ್ಪರ್ಟ್ಸ್ ಹೇಳಿದ್ದಾರೆ. ಯಾವ ರೀತಿಯಾಗಿ ಈ BJP ಅವರು ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ, ಅದರ ಮುಖಾಂತರ ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಮಹಾರಾಷ್ಟ್ರದಲ್ಲಿ ಏನಾಯಿತು, ಇದನ್ನೆಲ್ಲ ನೀವು ಸರಿ ಮಾಡಬೇಕು ಅಂತ ಹೇಳಿದ್ರು. ಇಲ್ಲಿ ಸಾಧ್ಯ ಘೋಷಣೆ ಅಡ್ವೊಕೇಟ್ಸ್ ಇದ್ದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮೀಡಿಯಾದಲ್ಲಿ ಬಂದಿದ್ದ ನೋಡಿ ಅವ್ರು ಸಹಿತ ಹೇಳಿ ನೆಕ್ಸ್ಟ್ ಪ್ರಾಜೆಕ್ಟ್ ಕರ್ನಾಟಕ ಇದೆ. ಹಾಗಾಗಿ ನಮಗೆಲ್ಲ ಈ BLOs ಮುಖಾಂತರ ವೆರಿಫೈ ಮಾಡಿ ನೀವು 90% ಮುಟ್ಲೇಬೇಕಾಗ್ತದೆ. ಅದರಲ್ಲಿ ಈಗ ನೀವೆಲ್ಲ ಈಗಾಗಲೇ DCಗಳಲ್ಲಿ ಮಾಡ್ತಾ ಇದ್ದಾರೆ. ಆ BLOs ಅದು ನೋಡಿದರೆ ಯಾವ್ಯಾವ ಬೂತ್ನಲ್ಲಿ ಕಡಿಮೆ ಇದೆ ಅಂದರೆ ಆ ಬೂತ್ಗಳಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡಿ ನಮ್ಮ BLS ಮುಖಾಂತರ ಅವ್ರಿಗೆ ಸಹಕಾರ ಮಾಡಿದ್ರೆ ಅದನ್ನೆಲ್ಲ ಸರಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ ಮಾತನ್ನು ಹೇಳಿ ಆ ದಿಶೆಯಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ರೀತಿಯಲ್ಲಿ
ಭಾಳ ಜವಾಬ್ದಾರಿಯುತವಾಗಿ ಕೆಲಸ ನಾವು ಮಾಡಬೇಕಾಗುತ್ತೆ. ಇದನ್ನು ಸರಿಯಾಗಿ ಮಾಡಿದ್ರೆ ಅರ್ಧ ಎಲೆಕ್ಷನ್ ಗೆದ್ದಂಗೆ. ಹಾಗಾಗಿ ಇದನ್ನು ನಾವು ನೆಗ್ಲೆಕ್ಟ್ ಮಾಡಬಾರ್ದು. ಇದು BJPಯವರು, ಕೇಂದ್ರ ಸರ್ಕಾರದವರು ಮತ್ತು ನಮ್ಮ ಎಲೆಕ್ಷನ್ ಕಮಿಷನರು ಎಲ್ಲವನ್ನೂ ಉಪಯೋಗ ಮಾಡ್ಕೊಂಡಿರ್ತಾರೆ. ಯಾವ ರೀತಿಯಾಗಿ CBI, ED ಮತ್ತು ಎಲ್ಲನೂ ದುರುಪಯೋಗ ಮಾಡ್ತಾ ಇದ್ರು, ಅದೇ ರೀತಿಯಲ್ಲಿ ಇದನ್ನು ಸಹಿತ ದುರುಪಯೋಗ ಮಾಡಿ ಒಟ್ಟಾರೆ ದೇಶದಲ್ಲಿ ಒಂದು ರಾಜಕೀಯ ಮಾಡೋದೇ ಮುಖ್ಯ ಉದ್ದೇಶ ಅದ. ಅದನ್ನು ನಾವು ಸರಿಪಡಿಸ್ಬೇಕಾದ್ರೆ ನಾವು ಸಹಿತ ಅಷ್ಟೇ ಅವ್ರಿಗೆ ಅಗ್ರೆಸಿವ್ ನಾವು ಇದ್ದು ಸರಿಪಡಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ಬೇಕಂತ ಮಾತು ತಮ್ಮೆಲ್ಲರಿಗೂ ಮಾತು ಮುಗಿಸ್ತೀವಿ.